9 ವರ್ಷಗಳ ಬಳಿಕ ಇಸ್ರೇಲ್ಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಿತ್ರ ರಾಷ್ಟ್ರದಲ್ಲಿ ಇರುಸುಮುರುಸು ಉಂಟಾದ ಪ್ರಸಂಗ ನಡೆದಿದೆ. ಉಭಯ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ಒಡಂಬಡಿಕೆ ಕುರಿತಾಗಿ ಇಸ್ರೇಲ್ಗೆ ಭೇಟಿ ನೀಡಿದ ಪ್ರಧಾನಿ ಮೋದಿಯವರನ್ನ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಇನ್ನು ಇಸ್ರೇಲ್ನ ಸಂಸತ್ ನೆಸೆಟ್ನಲ್ಲಿ ಇಸ್ರೇಲ್ ಪ್ರಧಾನಿ ನೆತಾನ್ಯಾಹು ಭಾಷಣ ಮಾಡಲು ಮುಂದಾದಾಗ ಮತ್ತು ಸ್ಪೀಕರ್ ಪ್ರಧಾನಿ ಮೋದಿ ಅವರ ಹೆಸರು ಹೇಳ್ತಾ ಇದ್ದಂತೆ ಇಸ್ರೇಲ್ನ ವಿಪಕ್ಷ ಸದಸ್ಯರು ಎದ್ದು ಹೊರನಡೆದರು. ಇದ್ದಕ್ಕಿದ್ದಂತೆಯೇ ಆದ ಈ ಬೆಳವಣಿಗೆಯಿಂದಾಗಿ ಸಂಸತ್ನಲ್ಲಿ ಕೆಲಕಾಲ ಗೊಂದಲ ಸೃಷ್ಟಿಯಾಯಿತು. ಅಲ್ಲಿಯೇ ಆಸೀನರಾಗಿದ್ದ ಮೋದಿಯವರಿಗಂತೂ ಇರುಸುಮುರುಸು ಶುರುವಾಯಿತು. ಮರ್ ನರೇಂದ್ರ ಮೋದಿ ಹೀಗೆ ವಿಪಕ್ಷ ಸದಸ್ಯರು ಸಭಾತ್ಯಾಗ ನಡೆಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಸ್ರೇಲ್ ಸಂಸತ್ನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಸುಪ್ರೀಂ ಕೋರ್ಟ್ ಅಧ್ಯಕ್ಷರನ್ನ ಆಹ್ವಾನ ಮಾಡಿರಲಿಲ್ಲ. ಇದು ಶಿಷ್ಟಾಚಾರದ ಉಲ್ಲಂಘನೆ ಮತ್ತು ನ್ಯಾಯಾಂಗವನ್ನ ಹತ್ತಿಕ್ಕೋ ಕುತಂತ್ರ ಅಂತ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ವಿರುದ್ಧ ವಿಪಕ್ಷ ಸಂಸದರು ಕಿಡಿಕಾರಿದ್ರು. ಅಲ್ಲದೆ ನೆತಾನ್ಯಾಹು ಭಾಷಣ ಆರಂಭಿಸಿ ಮೋದಿಯವರ ಹೆಸರು ಹೇಳ್ತಾ ಇದ್ದಂತೆಯೇ ವಿಪಕ್ಷ ಸದಸ್ಯರು ಸದನದಿಂದ ಹೊರನಡೆದ್ರು. ಆದಾಗ್ಯೂ ಪ್ರಧಾನಿ ಮೋದಿ ಇಸ್ರೇಲ್ ಸದನದಲ್ಲಿ ಭಾಷಣ ಮಾಡಿದ್ರು. ಇದಾದ ಬಳಿಕ ವಿಪಕ್ಷ ಸಂಸದರು ಮೋದಿಯವರಿಗೆ ತಮ್ಮ ಈ ನಡೆಗೆ ಕಾರಣ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ರು. ಇನ್ನು ಇದೇ ಸನ್ನಿವೇಶವನ್ನ ವಿಪಕ್ಷ ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತಾ ಇದೆ. ಪ್ರಧಾನಿ ಮೋದಿಗೆ ಇಸ್ರೇಲ್ ಸಂಸತ್ನಲ್ಲೂ ಭಾರಿ ಅವಮಾನ ಆಗಿದೆ ಅಂತ ಪೋಸ್ಟ್ಗಳನ್ನ ಸಾಲು ಸಾಲಾಗಿ ಹರಿಬಿಡ್ತಾ ಇದೆ. ಇದರ ಜೊತೆಗೆ ನೆಟ್ಟಿಗರು ಮತ್ತು ಮೋದಿ ವಿರೋಧಿಗಳು ಇದನ್ನ ಕಣ್ತುಂಬಿಕೊಂಡು ಟೀಕಾ ಪ್ರಹಾರ ಮುಂದುವರೆಸಿದ್ದಾರೆ.